ನಗರದ ಕಾಳಮ್ಮ ದೇವಾಲಯದಲ್ಲಿ ಶಿವದೀಪೋತ್ಸವದ ಅಂಗವಾಗಿ ಕಾಳಮ್ಮ ಗುಡಿಯಲ್ಲಿ ವಿಶೇಷ ಪೂಜೆ. ಕೋಲಾರ ಶಿವದೀಪೋತ್ಸವದ ಅಂಗವಾಗಿ ವಿಶೇಷ ಅಲಂಕಾರ ಹಾಗೂ ಲೈಟಿಂಗ್ ವ್ಯವಸ್ಥೆ ಅದ್ದೂರಿಯಾಗಿ ಮಾಡಲಾಗಿತ್ತು. ಸಂಜೆ 7 ಗಂಟೆಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರು, ಭಕ್ತಾದಿಗಳು ಆಗಮಿಸಿ ದೇವರ ಮೈಸೂರು ರೋಡ್ ಶನಿವಾರಕ್ಕೂ ದಿನ ಭಾನುವಾರಕ್ಕೂ ಉಂಟಲ್ಲಪ್ಪ, పోయేది 12 గంటల 12:30 వరకు ఉంటుంది ఎగ్జామ్. అట్లీస్ట్ వేరే కూడా ఒక వరకు ನೋಡಿದ್ರೆ 3 ಗಂಟೆ 4 ಗಂಟೆ ಕೊಟ್ಟಾಗ ದರ್ಶನವು ಮಂచి ದರ್ಶನ ಐತಿಂದೆ 10 ನಿಮಿಷ ಐವಾರ ದರ್ಶನಕ್ಕೆ 5 ವಾರ ಕೆಲಸ ಭಕ್ತ ಜನಗಳಿಗೆ ವಂದನೆಗಳು. ಶ್ರೀ ಕಾಳಿಕಾಂಬಾ ದೇವಸ್ಥಾನದಲ್ಲ ದೇವರ ಕೃಪೆಗೆ ಬಂದು ಪ್ರಾಪ್ತರಾಗಬೇಕಾಗಿ ವಿನಂತಿ. ದೀಪೋತ್ಸವ ಸಾಯಂಕಾಲ 8 ಗಂಟೆಗೆ ಇರ್ತಾರೆ. ಎಲ್ಲರೂ ಭಕ್ತಾದಿಗಳು ಬಂದು ಆ ದೀಪವನ್ನು ನೋಡಿ ಪ್ರಾರ್ಥನೆ ಮಾಡಿಸ್ಕೊಂಡು ಆಶೀರ್ವಾದ ತಗೊಂಡು ಭಗವಂತಂದು ಪ್ರಾರ್ಥನೆ ಮಾಡಿಕೊಂಡು 8 ಗಂಟೆ ಸಂಜೆ 7:30 8 ಗಂಟೆವರೆಗೆ 8 ಗಂಟೆಗೆ ದೀಪ ಹಚ್ಚುತ್ತೀವಿ. 7:30 ಮಹಾಮಂಗಳ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಈ ಒಂದು ಕೋಲಾರದಲ್ಲಿ ಕಾಳಿಕಾ ಸಮೇತ ಗೊಮ್ಮಟೇಶ್ವರ ದೇವಾಲಯದಲ್ಲಿ ಈ ಒಂದು ಶಿವದೀಪೋತ್ಸವವನ್ನು ಬಹಳ ಅದ್ಧೂರಿಯಾಗಿ ನಡೆಸಲಾಗಿತ್ತು. ಅದೇ ರೀತಿ ತಮ್ಮ ಎಲ್ಲ ಭಕ್ತಾದಿಗಳು ಸಮೇತ ಎಲ್ಲ ಅನುಕೂಲ ತಕ್ಕಂಗೆ ಮಾಡಿ ಸಹಾಯ ಮಾಡಿ ಎಲ್ಲರೂ ಮಾಡಿದ್ದಾರೆ. ವರ್ಷ ಇದೇ ಥರನೂ ಇನ್ನೂ ಬಹಳ ಅದ್ಧೂರಿಯಾಗಿ ನಡಿಬೇಕಂತ ಹೇಳಿಬಿಟ್ಟು ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಪ್ರಾರ್ಥರಾಗಿ ದೇವಿ ಒಂದು ಆ ದೇವರ ಪ್ರಾರ್ಥನೆ ಆಗಬೇಕು ಅಂತ ತಮ್ಮ ಎಲ್ಲ ಕುಟುಂಬದಲ್ಲಿ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಿ ತಿಳಿಸ್ಕೊಡು. ಕೋಲಾರದ ಶ್ರೀ ಕಾಳಿಕಾಂಬಾ ಗೊಮ್ಮಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ಒಂದು ಅವಿಸ್ಮರಣೀಯ ಒಂದು ಪೂಜಾ ಕಾರ್ಯವನ್ನು ನೆರವೇರಿಸಲಾಗಿದೆ. ಇದು ಸಮಸ್ತ ಕೋಲಾರ ಜನತೆಗೆ ಸುಖ ಶಾಂತಿ ಮತ್ತು ನೆಮ್ಮದಿಯನ್ನು ಕರುಣಿಸಲಿ, ಕಾಲಕಾಲಕ್ಕೆ ಮಳೆ ಬೆಳೆ ಮತ್ತು ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ಸಕಲರಿಗೂ ಸಿಗಲಿ ಅಂತೇಳಿ ತಾಯಿ ಕಾಳಿಕಾಂಬಾ ಗೊಮ್ಮಟೇಶ್ವರ ಸ್ವಾಮಿಗೆ ಇವತ್ತು ವಿಶೇಷ ಪೂಜೆ. ಅದರಲ್ಲಿ ಶಿವದೀಪ ಅಂತಕ್ಕಂಥದ್ದು ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಅತ್ಯದ್ಭುತವಾದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ, ಭಾಳ ಗೌರವಪೂರ್ವಕವಾಗಿ, ಭಾಳ ಮಹಿಮಾಪೂರ್ವಕವಾಗಿ ನೆರವೇರಿಸ್ಕೊಡ್ತಕ್ಕಂಥ ನಮ್ಮ ಕಾಳಿಕಾ ಗೊಮ್ಮಟೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ದೈವಾಂಶರು ಆದಂತಹ ಶ್ರೀ ಶಿವಕುಮಾರ್ ದೀಕ್ಷಿತ್ರವರು ಮತ್ತು ಅವರ ಕುಟುಂಬ ಎಲ್ಲ ರೀತಿಯಲ್ಲೂ ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾಯಿದೆ. ಜೊತೆಗೆ ಈ ಭಾಗದ ಮಹಿಳಾ ಮುಖಂಡರು ಅವರು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಪ್ರತಿದಿನ ಇಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಎಲ್ಲ ಭಕ್ತಾದಿಗಳು ಕಾಳಿಕಾ ಗೊಮ್ಮಟೇಶ್ವರ ಸ್ವಾಮಿ ದೇವರ ದರ್ಶನಕ್ಕೆ ಬಂದು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಆ ಕಡೆ ಹೋಗುತ್ತೆ ನೀನು.
I like